ಓಂ ನಮಃ ಶಿವಾಯ. ಸ್ವಾಮಿ ಕೊರಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ಏನು ಅಂದರೆ ಈ ಒಂದು ಬುಧ ಗ್ರಹ ಸೆಪ್ಟೆಂಬರ್ 23ರಂದು ತನ್ನದೇ ಆದ ರಾಶಿ ಕನ್ಯಾ ರಾಶಿಗೆ ಪ್ರವೇಶ ಮಾಡುವಂಥದ್ದು. ಅಂದರೆ ಮಿಥುನ ಮತ್ತು ಕನ್ಯಾದ ಅಧಿಪತಿ ಬುಧ. ಆ ಒಂದು ಕೆಲವು ಗ್ರಹಗಳು ಇಂತಿಷ್ಟು ದಿನ ಅಂತ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಸಂಚಾರ ಮಾಡುವಂಥದ್ದು, ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಇಂತಿಷ್ಟು ದಿನ ಅಂತ ಇರುತ್ತೆ. ಹಾಗೆಯೇ ಕೆಲವೊಂದು ಆ ಒಂದು ಗ್ರಹಗಳ ಸಂಚಾರ ಆಗಿರ್ಬೋದು ಅಥವಾ ಸಂಯೋಗದಿಂದ ಉಂಟಾಗುವ ರಾಜಯೋಗ ಆಗಿರ್ಬೋದು, ಅದರಿಂದ ಕೆಲವು ರಾಶಿಯವರಿಗೆ ತುಂಬಾ ಚೆನ್ನಾಗಿರುತ್ತೆ. ಆ ರಾಶಿಗಳು ಯಾವುದು ಅನ್ನೋದನ್ನು ಹೇಳ್ತಾನೆ. ಅದಕ್ಕಿಂತ ಮುಂಚೆ ಚಾನಲನ್ನು ನೋಡ್ತಾ ಇದ್ದೆ, ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ಆದಷ್ಟು ವೀಡಿಯೋ ನೋಡೋದು ಮಾತ್ರ ಅಲ್ಲ, ಲೈಕ್ ಮಾಡೋದನ್ನು, ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದು ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಡೀಟೇಲ್ ಆಗಿ ಸಮಸ್ಯೆಯನ್ನು ಬರೆದು ಕಳಿಸಿ, ರಾಶಿ ನಕ್ಷತ್ರ ತಿಳಿಸಿ, ಗೊತ್ತಿಲ್ಲ ಡೇಟ್ ಆಫ್ ಬರ್ತ್ ಹಾಕಿ ಸಮಸ್ಯೆಯನ್ನು ಬರೆದು ಕಳಿಸುವಾಗ ಕರೆಕ್ಟಾಗಿ ಬರೆದು ಕಳಿಸಿದರೆ ಖಂಡಿತವಾಗ್ಲೂ ಉತ್ತರಿಸ್ತೇನೆ. ಸೂಕ್ತ ಸುಲಭ ಪರಿಹಾರವನ್ನು ನಾನು ಸೂಚಿಸ್ತೇನೆ. ಹಾಗೆಯೇ ಇನ್ನೊಂದು ಏನು ಅಂದರೆ, ರಾಶಿ ನಕ್ಷತ್ರ ಗೊತ್ತಿಲ್ಲದವರು ಕೂಡ ಕೇಳ್ಬೋದು ಡೇಟ್ ಆಫ್ ಬರ್ತ್ ಹಾಕಿ. ಹಾಗೆ ಸಬ್ಸ್ಕ್ರೈಬ್ ಅಂತ ಒತ್ತುವಾಗ ಸೈಡಲ್ಲಿ ಬೆಲ್ಲೈಕಾನ್ ಇರ್ತಾನೆ, ಕ್ಲಿಕ್ ಮಾಡಿದ ಆಲ್ ಅಂತ ಬರ್ತಾನೆ. ಕ್ಲಿಕ್ ಮಾಡಿದ್ರೆ ಮಾತ್ರ ನನ್ನ ಎಲ್ಲ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಆಧ್ಯಾತ್ಮಿಕ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ವೀಡಿಯೋನ ಹಾಕ್ತೇನೆ. ನಿಮ್ಮ ಸಮಸ್ಯೆಯನ್ನು ಬರೆದು ಕಳಿಸುವಾಗ ಮಾತ್ರ ನೆನಪಲ್ಲಿ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಅಂದರೆ ರಾಶಿ ನಕ್ಷತ್ರ ತಿಳಿಸಬೇಕು. ಹಾಗೆ ನಾನು ನಿಮ್ಮ ಜೊತೆ ಯಾವತ್ತಿರ್ತೇನೆ. ನಾನು ಬೇರೆ ಶಿವದೇವರ ಹಾಗೂ ಕೊರಗಜ್ಜ ದೈವದ ಆಶೀರ್ವಾದ ನನ್ನ ಎಲ್ಲ ಪ್ರತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ. ಹಾಗೆಯೇ ನಾನು ವಾರಕ್ಕೊಮ್ಮೆ ಯಾರು ಡೈಲಿ ಮೆಸೇಜ್ ಮಾಡ್ತಾರೆ ಅವರ ಹೆಸರನ್ನು ಓದಿ ಹೇಳ್ತಾನೆ ಅಂತ ಹೇಳಿದ್ದೇನೆ. ತುಂಬ ಮಂದಿ ಮಾಡ್ತೀರಿ, ಆದರೆ ಈ ಕೆಲವು ನನ್ನ ಪ್ರೀತಿ ವೀಕ್ಷಕರು ದಿನಾಲೂ ಮಾಡುವಂಥದ್ದು ತುಂಬ ಖುಷಿಯಾಗುತ್ತೆ. ಹಾಗೆ ಅವರಿಗೆ ಏನಾದರೂ ಹೇಳಬೇಕು ಅಥವಾ ನನ್ನ ವಿಡಿಯೋದ ಬಗ್ಗೆ ಅವರ ಅಭಿಪ್ರಾಯ ಏನಾದರೂ ನನಗೆ ತುಂಬ ಪ್ರೀತಿಯಾಗಿ ಮಾಡಿಕೊಂಡು ಬರ್ತಾ ಇದ್ದಾರೆ. ತುಂಬ ಖುಷಿಯಾಗುತ್ತೆ. ನಾನು ನಂಬಿರೋ ಶಿವದೇವರ ಕೊರಗಜ್ಜ ದೈವದ ಆಶೀರ್ವಾದ ಎಲ್ಲ ಪ್ರೀತಿಯ ವೀಕ್ಷಕರ ಮೇಲೆ ಇರುತ್ತೆ, ಇವರ ಮೇಲೂ ಸದಾ ಇರುತ್ತೆ, ಈ ನನ್ನ ಪ್ರೀತಿ ವೀಕ್ಷಕರ ಮೇಲೆ ಅಂತ ಹೇಳ್ತಾ ಮೊದಲನೇದಾಗಿ ಓದ್ಕೊಂಡು ಹೋಗ್ತೇನೆ ಯಾರೆಲ್ಲ ಅಂತ. ವಸಂತ್ ಆಚಾರ್ಯ, ಶಶಿಕಲಾ, ಬಿಂದು ಭಾರತಿ, ಅಕ್ಷತಾ ಶೆಟ್ಟಿ, ಅಶ್ವಿನಿ ಕುಲಕರ್ಣಿ, ಜೀವಿತಾ, ಶ್ರುತಿ, ವೈಷ್ಣವಿ, ಲತಾ ಮಂಜು, ಲಕ್ಷ್ಮಿ, ಹರೀಶ್ ಕೆ, ಕಿರಣ್ ಕುಮಾರ್, ರಾಹುಲ್, ಶ್ವೇತಾ ರಾಮ್. ಈ ಎಲ್ಲ ವೀಕ್ಷಕರು ನನಗೆ ತುಂಬಾ ಪ್ರತಿಯೊಂದಕ್ಕೂ ಏನಾದರೂ ಅವರ ಒಂದು ಅಭಿಪ್ರಾಯ ಆಗಿರ್ಬೋದು, ಅಥವಾ ಈ ಥರ ವೀಡಿಯೋ ಮಾಡಿ ಆ ಥರ ವೀಡಿಯೋ ಮಾಡಿ ಅಂತ ಹೇಳುವುದಾಗಿರ್ಬೋದು, ಅಥವಾ ನನ್ನ ವೀಡಿಯೋವನ್ನು ಮೆಚ್ಚಿ ಅದಕ್ಕೆ ಒಂದು ಒಳ್ಳೆಯ ಅಭಿಪ್ರಾಯವನ್ನು ಸೂಚಿಸೋದಾಗಿರ್ಬೋದು. ತುಂಬಾ ನನಗೆ ಖುಷಿಯಾಗುತ್ತೆ. ವೀಡಿಯೋ ಮಾಡಿದ್ದಕ್ಕೆ ಸಾರ್ಥಕ ಅಂತ ಅನಿಸುತ್ತೆ. ಎಲ್ಲ ನನ್ನ ಪ್ರೀತಿ ವೀಕ್ಷಕರಿಗೆ ನನ್ನ ಮತ್ತು ನಾನು ನಂಬಿರುವ ಶಿವದೇವರ ಕೊರಗಜ್ಜ ದೈವದ ಆಶೀರ್ವಾದ ಅವ್ರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ಇವತ್ತು ನಾನು ಬುಧ ಗ್ರಹದ ಸೆಪ್ಟೆಂಬರ್ 23ರಂದು ಬುಧ ಗ್ರಹ ತನ್ನದೇ ಆದ ಕನ್ಯಾ ರಾಶಿಗೆ ಪ್ರವೇಶ ಮಾಡುವಂಥದ್ದು. ಯಾವ ರಾಶಿಗೆ ಯಾವ ಥರ ಇರುತ್ತೆ ಒಳ್ಳೆಯದು ಅಂತ ನೋಡೋಣ. ಅಂದರೆ ಇಂತಿಷ್ಟು ದಿನ ಅಂತ ಇರುತ್ತೆ ಒಂದು ರಾಶಿಯಲ್ಲಿ. ಹಾಗೆಯೇ ಯಾರು ಅದಕ್ಕೆ ಇದು ಮಾಡ್ತಾರೆ ಅಂದರೆ ಯಾರಿಗೆ ಹೇಗೆ ಅಂತ ನೋಡೋಣ. ಮೊದಲನೇದಾಗಿ ಮಿಥುನ ರಾಶಿಯವರಿಗೆ ಹೇಗಿದೆ ಅಂದರೆ, ಈ ಒಂದು ಬುಧನ ಪ್ರವೇಶ ಮಿಥುನ ರಾಶಿ ಜನರ ಕುಟುಂಬ ಜೀವನ ತುಂಬ ಅದ್ಭುತವಾಗಿರುತ್ತೆ, ಸಂತೋಷದಿಂದ ಕೂಡಿರುತ್ತೆ. ಕುಟುಂಬದ ಸದಸ್ಯರೊಂದಿಗೆ ನಿಮ್ಮ ಸಂಬಂಧ ಸೌಹಾರ್ದಯುತವಾಗಿರುತ್ತೆ. ನೀವು ಆಸ್ತಿ ಅಥವಾ ವಾಹನವನ್ನು ಖರೀದಿಸಲು ಯೋಚಿಸ್ತಾ ಇದ್ದರೆ ಇದು ನಿಮಗೆ ಉತ್ತಮ ಸಮಯ. ಕೆಲಸದಲ್ಲಿ ಉತ್ತಮ ಸ್ಥಾನವನ್ನು ಪಡೆಯುವಂಥದ್ದು, ನಿಮ್ಮ ಮೇಲಾಧಿಕಾರಿ ದೃಷ್ಟಿ ನಿಮ್ಮ ಇಮೇಜ್ ಸುಧಾರಿಸುವಂಥದ್ದು. ಈ ಮಧ್ಯೆ ನೀವು ಇತರ ಉದ್ಯೋಗದ ಕೊಡುಗೆಗಳನ್ನು ಕೂಡ ಈ ಸಮಯದಲ್ಲಿ ಪಡೆಯಬಹುದು. ಅಂದರೆ ಮಿಥುನ ರಾಶಿ ಮತ್ತು ಕನ್ಯಾ ರಾಶಿ ಅಧಿಪತಿ ಬುಧ. ಹಾಗೆ ಬುಧರ ಒಂದು ಸಂಚಾರ ಕನ್ಯಾ ರಾಶಿಗೆ ಹೋದಾಗಲೂ ಮಿಥುನ ರಾಶಿಯವರಿಗೆ ಇವೆಲ್ಲ ಒಂದು ಏನು ಹೇಳಿದೆ ಅದರಲ್ಲಿ ತುಂಬಾ ಒಳ್ಳೆಯದಿದೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ರಾಶಿ ನೋಡುವಂಥದ್ದು ಸಿಂಹರಾಶಿಗೆ ಹೇಗಿದೆ ಅಂದರೆ, ಈ ಒಂದು ಬುಧನ ಒಂದು ಸಂಚಾರ ಕನ್ಯಾ ರಾಶಿಗೆ ಇವರಿಗೆ ಹಣ ಮತ್ತು ಮಾತಿನ ಸ್ಥಳಕ್ಕೆ ಹಣ ಮತ್ತು ಮಾತಿನ ಒಂದು ಇದರಲ್ಲಿ ಏನು ತುಂಬಾ ಒಳ್ಳೆಯದಾಗುವಂಥದ್ದು. ಹಾಗೆಯೇ ಯಾವುದಲ್ಲಿ ನೀವು ಕಾಲಕಾಲಕ್ಕೆ ಅನಿರೀಕ್ಷಿತ ಕೆಲವು ಲಾಭಗಳನ್ನು ಪಡೆಯಬಹುದು. ಅಲ್ಲದೆ ಕೆಲಸ ಮಾಡುವ ಸ್ಥಳದಲ್ಲಿ ಅಧಿಕಾರಿಗಳಾಗಿರ್ಬೋದು, ನಿಮ್ಮ ಮೇಲಾಧಿಕಾರಿಗಳು ಮತ್ತು ಸಹೋದ್ಯೋಗಿಗಳಾಗಿರ್ಬೋದು ನಿಮ್ಮ ಜೊತೆ ಉತ್ತಮ ಸಂಬಂಧವನ್ನು ಹೊಂದಿರ್ತಾರೆ ಮತ್ತು ಅವರ ವೃತ್ತಿ ಜೀವನದಲ್ಲಿ ಮತ್ತು ನಿಮ್ಮ ಜೀವನದಲ್ಲಿ ಉತ್ತಮ ಪ್ರಗತಿಯ ಸಾಧ್ಯತೆಗಳು ಇರುವಂಥದ್ದು. ಈ ಸಮಯದಲ್ಲಿ ನಿಮ್ಮ ಒಂದು ಏನು ಮಾತಿನ ಒಂದು ಇದು ಏನಾಗುತ್ತೆ ಸುಧಾರಣೆ ಆಗುವಂಥದ್ದು ಮತ್ತು ಅದು ಜನರನ್ನು ಮೆಚ್ಚಿಸುವಂಥದ್ದು. ಈ ಸಮಯದಲ್ಲಿ ಬ್ಯಾಂಕಿಂಗ್, ಮಾರ್ಕೆಟಿಂಗ್, ಶಿಕ್ಷಣ, ಮಾಧ್ಯಮ ಮತ್ತು ಗಣಿತ ಕ್ಷೇತ್ರಗಳೊಂದಿಗೆ ಸಂಬಂಧ ಹೊಂದಿರುವ ಜನರು ವಿಶೇಷ ಪ್ರಯೋಜನಗಳನ್ನು ಈ ಸಮಯದಲ್ಲಿ ಪಡೆಯಬಹುದಾಗಿದೆ. ಹಾಗೆ ಕನ್ಯಾ ರಾಶಿಯವರಿಗೆ ಹೇಗಿದೆ ಅಂದರೆ, ಇವರ ರಾಶಿಗೆ ಬುಧ ಗ್ರಹ ಬರುವಂಥದ್ದು. ಈ ಒಂದು ಕಾಲದಲ್ಲಿ ಏನು
ಇವರ ಅಧಿಪತಿಯು ಅದು ನಾನು ಈಗಾಗಲೇ ಹೇಳಿದ್ದೇನೆ. ಅದನ್ನು ಈ ಸಮಯದಲ್ಲಿ ಇವರ ಆತ್ಮವಿಶ್ವಾಸ ಹೆಚ್ಚಾಗಬಹುದು, ಅತ್ಯುತ್ತಮ ಆಲೋಚನೆಗಳಿಂದ ವ್ಯವಹಾರವನ್ನು ನಿರ್ವಹಿಸಲು ಸಾಧ್ಯವಾಗುವಂಥದ್ದು, ಉತ್ತಮ ಲಾಭಗಳನ್ನು ಗಳಿಸಲು ಸಾಧ್ಯವಾಗುವಂಥದ್ದು, ಕುಟುಂಬದ ಸದಸ್ಯರೊಂದಿಗೆ ನಿಮ್ಮ ಸಂಬಂಧ ಉತ್ತಮವಾಗಿರುವಂಥದ್ದು, ವಾಹನ ಆಸ್ತಿ ಅವಕಾಶಗಳು ಸಹ ಸೃಷ್ಟಿಯಾಗುವಂಥದ್ದು. ಈ ಸಮಯದಲ್ಲಿ ನೀವು ಗೌರವ ಪ್ರತಿಷ್ಠೆಯನ್ನು ಕೂಡ ಗಳಿಸುವಂಥದ್ದು. ಅಲ್ಲದೆ ವಿವಾಹಿತರ ವೈವಾಹಿಕ ಜೀವನ ಕೂಡ ಅದ್ಭುತವಾಗಿರುತ್ತೆ. ಅಂದರೆ ಯಾರು ಮದುವೆ ಆಗಿರ್ತಾರೆ ಈ ಒಂದು ರಾಶಿಯವರು, ಅವರ ವೈವಾಹಿಕ ಜೀವನ ಕೂಡ ತುಂಬಾ ಒಳ್ಳೆಯದಿರುತ್ತೆ ಅಂತಲೇ ಹೇಳ್ಬೋದು. ಈಗ ಕನ್ಯಾ ರಾಶಿಯವರಿಗೆ ಅಂತೂ ಸಂಪೂರ್ಣ ಗುರುಬಲ ಇರುವಂಥದ್ದು. ಬರುವ ಮೇ ತನಕ ತುಂಬಾ ಚೆನ್ನಾಗಿದೆ ಸಮಯ ಅಂತಲೇ ಹೇಳ್ಬೋದು. ಹಾಗೆಯೇ ನೆಕ್ಸ್ಟ್ ನೋಡುವಂಥದ್ದು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಗೆ ಹೇಗಿದೆ ಅಂದರೆ, ಈ ಒಂದು ಬುಧನ ಒಂದು ಸಂಚಾರ ಆರ್ಥಿಕವಾಗಿ ಬಹಳ ಪ್ರಯೋಜನಕಾರಿಯಾಗಲಿದೆ. ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಸಹ ನಿಮ್ಮ ಹಿರಿಯ ಒಡಹುಟ್ಟಿದವರು, ಹಿರಿಯ ಕುಟುಂಬದ ಸದಸ್ಯರಿಂದ ನೀವು ಬೆಂಬಲವನ್ನು ಪಡೆಯುವಂಥದ್ದು. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತೆ. ಕಳೆದ ಒಂದು ವರ್ಷದಿಂದ ನೀವು ಮಾಡಿದ ಕಠಿಣ ಪರಿಶ್ರಮದ ಫಲಿತಾಂಶವನ್ನು ಕೂಡ ನೀವು ಪಡೆಯುವ ಬಲವಾದ ಸಾಧ್ಯತೆ. ಆ ಫಲಿತಾಂಶವನ್ನು ಕಠಿಣ ಪರಿಶ್ರಮ ಯಾವುದಾದ್ರೂ ಕೆಲಸದಲ್ಲಿ ಮಾಡ್ತಾ ಇದ್ದರೆ ಅದರಲ್ಲಿ ತುಂಬ ಒಳ್ಳೆಯ ಫಲಿತಾಂಶವನ್ನು ಪಡೆಯುವ ಸಾಧ್ಯತೆ ಮತ್ತು ಕುಟುಂಬದಲ್ಲಿ ಉತ್ತಮ ಸಾಮರಸ್ಯ ಇರುತ್ತೆ. ಎಲ್ಲರೊಂದಿಗೆ ನಿಮ್ಮ ಸಂಬಂಧದಲ್ಲಿ ಮಾಧುರ್ಯ ಹೆಚ್ಚಾಗುತ್ತೆ. ಇದು ವೃಶ್ಚಿಕ ರಾಶಿಯವರಿಗೆ. ಈ ಕನ್ಯಾ ರಾಶಿಗೆ ಬುಧ ಪ್ರವೇಶ ಮಾಡುವುದರ ಒಂದು ಪರಿಣಾಮ ಅಂತ ಹೇಳ್ಬೋದು. ಹಾಗೆಯೇ ನೆಕ್ಸ್ಟ್ ನೋಡುವಂಥದ್ದು, ಈಗ ಯಾರಿಗೆ ವೃಶ್ಚಿಕ ರಾಶಿಯವರಿಗೂ ಕೂಡ ಸಮಯ ಅಷ್ಟು ಸರಿ ಇಲ್ಲ, ಅರ್ಧಮಾಷ್ಟಮ ಶನಿ, ಆದರೂ ಗುರುಬಲ ಇರುವಂಥದ್ದು ಬರುವ ಮೇ ತನಕ. ಹಾಗೆಯೇ ನೆಕ್ಸ್ಟ್ ನೋಡುವಂಥದ್ದು ಮಕರ ರಾಶಿ. ಮಕರ ರಾಶಿಯವರಿಗೆ ಹೇಗಿದೆ ಅಂತ ನೋಡೋದಾದರೆ, ಈ ಒಂದು ಕನ್ಯಾ ರಾಶಿಗೆ ಗುರುವಲ್ಲ ಬುಧ ಪ್ರವೇಶ. ಈ ಒಂದು ಸಂಚಾರದಿಂದ 9ನೇ ಮನೆ ಇವರ ಸಂಭವಿಸುವಂಥದ್ದು. ಅದರಿಂದ ಯಾವುದೆಲ್ಲ ಅದೃಷ್ಟ ಅನುಕೂಲಕರವಾಗಿರುತ್ತೆ. ಹಾಗೆ ಬಾಕಿ ಕೆಲಸ ಏನಾದರೂ ಇದ್ದರೆ ಅದನ್ನು ಪೂರ್ಣಗೊಳಿಸಬಹುದು. ಈ ಸಮಯದಲ್ಲಿ ಸಾಮಾಜಿಕ ಧಾರ್ಮಿಕ ಕಾರ್ಯಗಳು ಮಾಡುವುದರಿಂದ ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತೆ. ಹಣದ ಸಂಬಂಧಿತ ಸಮಸ್ಯೆಗಳು ಕೂಡ ದೂರವಾಗುತ್ತೆ. ಹಾಗೆಯೇ ಈ ಸಮಯದಲ್ಲಿ ನೀವು ವಿದೇಶಗಳಲ್ಲಿ ಕೂಡ ಹೋಗುವಂಥ ಅವಕಾಶಗಳು ಒದಗಿ ಬರುವಂಥದ್ದು. ಈ ಸಮಯದಲ್ಲಿ ನಿರುದ್ಯೋಗಿಗಳು ಕೂಡ ಉದ್ಯೋಗವನ್ನು ಪಡೆಯುವ ಅವಕಾಶ ಇರುತ್ತೆ. ಅಲ್ಲದೆ ಯಾವುದೇ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳು ಯಾವುದೇ ಕೆಲಸದಲ್ಲಿ ಕೂಡ ಯಶಸ್ಸನ್ನು ಪಡೆಯಬಹುದು. ಹಾಗೆಯೇ ಮಕರ ರಾಶಿಗೆ 7.5 ಅಂತ್ಯಭಾಗ ನಡೀತಾ ಇದೆ, ಬರುವ ಮಾರ್ಚ್ವರೆಗೆ ಇರುವಂಥದ್ದು. ಹಾಗೆಯೇ ಈಗ ಪ್ರಸ್ತುತ ಗುರುಬಲನೂ ಇದೆ. ಹಾಗೆ ಕೆಲವು ಗ್ರಹಗಳ ಸಂಚಾರದಿಂದ ಕೆಲವು ರಾಶಿಯವರಿಗೆ ಕೆಲವೊಂದು ವಿಷಯದಲ್ಲಿ ಒಳ್ಳೆಯದಾಗುವಂಥದ್ದು.